ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗಂತೂ ಹಲಸಿನಕಾಯಿ ಸೀಸನ್ ನಡೀತಾ ಇದೆಯಲ್ವಾ. ಹಲಸಿನಕಾಯಲ್ಲಿ ಯಾವ್ಯಾವ ರೀತಿ ಪಲ್ಯ ಮಾಡಬೇಕು ಅದನ್ನೆಲ್ಲ ಮಾಡಿ ತಿನ್ನೋಣ ಅಂತೇಳಿ ಇದು ಎರಡನೇ ರೆಸಿಪಿ ನಂದು. ನಾನು ಹೇಗೆ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ, ಬನ್ನಿ. ಇಲ್ಲೊಂದು ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದೆ. ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಇದೊಂದು ಗರಂ ಮಸಾಲ ನಾನು ಹುರಿದ್ಬಿಟ್ಟು ಮಾಡೋದ್ರಿಂದ ಈ ಪಲ್ಯಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ. ಒಂದು 4ರಿಂದ 5 ಮೆಣಸು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. 1 ಇಂಚಷ್ಟು ಚಕ್ಕೆ ಹಾಕ್ತಾಯಿದ್ದೀನಿ. ಒಂದು ಏಲಕ್ಕಿಕಾಯಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಇವೆಲ್ಲ ಹಾಕಿ ನಾವು ಫ್ರೈ ಮಾಡಿ ಮಸಾಲೆ ಎಲ್ಲ ಹಾಕಿ ರುಬ್ಬಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಒಂದು 3ರಿಂದ 4 ಲವಂಗ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು, ಅಲ್ಲಿ ತನಕ ನಾವು ಹುರ್ಕೋಬೇಕಾಗುತ್ತೆ. ಇದಕ್ಕೆ ನೋಡು 1 ಸ್ಪೂನಷ್ಟು 1ರಿಂದ 1.5 ಸ್ಪೂನಷ್ಟು ಧನಿಯಾ ಕಾಳು ಹಾಕಿದ್ದೀನಿ. ನಮಗೆ ಕೊತ್ತಳಸಿನಕಾಯಿ ಎಷ್ಟು ದಪ್ಪ ಇರುತ್ತೋ ಅಷ್ಟು ಮೇಲೆ ನಾವು ಇದು ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದು ಹಸಿ ತೆಂಗಿನಕಾಯಿ ಆದರೂ ಆಗುತ್ತೆ, ಒಣ ಕೊಬ್ಬರಿ ಇದ್ರೂ ನಡೆಯುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ನೋಡಿ. ಇದಕ್ಕೆ ನಾನು ಒಂದೇ ಒಂದು ಮರಾಠ ಮೊಗು, ಒಂದೇ ಒಂದು ಇದಾಗ್ತಾಯಿದ್ದೀನಿ, ಜಾಕಾಯಿ ಅಂತಾರಲ್ಲ ಅದು, ಮತ್ತು ಕಲ್ಲು ಹೂವು ಹಾಕ್ತಾಯಿದ್ದೀನಿ, ಮತ್ತು ಅನಾನಸ್ ಹೂವು ಹಾಕ್ತಾಯಿದ್ದೀನಿ. ಇದೆಲ್ಲ ಇಡೀ ಗರಂ ಮಸಾಲ ಹಾಕಿ ನಾವು ರುಬ್ಬಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಇವತ್ತು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಇದೇ ಕೊತ್ತಳಸಿನಕಾಯಲ್ಲಿ ಕಾಳುಗಳೆಲ್ಲ ಹಾಕಿ ಮಾಡಿದ್ದೆ, ಅದ್ರ ರೆಸಿಪಿ ಕೂಡ ಇದೆ, ಅದನ್ನು ಒಂದು ಸಲ ಚೆಕ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಅದೊಂಥರ ಆದರೆ ಇದೊಂಥರ ಪಲ್ಯ ಚೆನ್ನಾಗಿರುತ್ತೆ ನೋಡಿ. ಇದೆಲ್ಲ ನಾನು ರುಬ್ಬಿಟ್ಕೊಂಡಿದ್ದೀನಿ. ತುಂಬಾ ಎಳೆ ತೊಗೋಬೇಕಾಗುತ್ತೆ ಕೊತ್ತಳಸಿನಕಾಯಿನ. ಒಂದು ಸ್ವಲ್ಪ ನಾನು ಬಿಸಿ ನೀರಿಗೆ ಕುದಿಸ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಅದು ನಾವು ಹಂಗೇ ಹಾಕೋದ್ರಿಂದ ಉಪ್ಪು ಖಾರ ಇಳಿಯಲ್ಲ ಅಂಥೇಳಿ ಒಂದು 5 ನಿಮಿಷ ನಾನು ಇದನ್ನು ಉಪ್ಪಲ್ಲಿ ನೆನೆಸಿ ಹಾಕೋದ್ರಿಂದ ಮತ್ತೆ ನಾವು ಎಕ್ಸ್ಟ್ರಾ ಮಸಾಲೆ ಹಾಕಿದಾಗ ಅದು ಮಸಾಲೆ ಎಲ್ಲ ಚೆನ್ನಾಗಿ ಇಳಿಯುತ್ತೆ ಅಂಥೇಳಿ ನಾನು ಒಂದು 5 ನಿಮಿಷ ನೋಡಿ ಉಪ್ಪು ಹಾಕ್ಬಿಟ್ಟು ಒಂದು ಕುದಿಸ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ವರ್ಷಕ್ಕೊಂದು ಸಲ ಹಲಸಿನಕಾಯಿ ಸೀಸನಲ್ಲಲ್ವ, ಹಾಗಾಗಿ ನಾವು ಯಾವ ರೀತಿ ಮಾಡಿ ತಿನ್ನಬೇಕು ಆ ರೀತಿ ಮಾಡಿ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ವರ್ಷ ತನಕ ನಾವು ಹಲಸಿನಕಾಯಿ ಬರೋ ತನಕ ಕಾಯಬೇಕು. ಹಾಗಾಗಿ ನಾನು 3 ಥರ ರೆಸಿಪಿ ಶೇರ್ ಮಾಡಿದ್ದೀನಿ. ಒಂದು ಹಲಸಿನಕಾಯಿ ಕಬಾಬು ಮಾಡಿದ್ದೀನಿ, ಎಲ್ಲ ಥರದ ಕಾಳು ಹಾಕಿ ಕೂಡ ಅದನ್ನು ಕೂಡ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ. ಇದು 3ನೇದು ಹಲಸಿನಕಾಯಲ್ಲಿ ಇದು 3ನೇ ರೆಸಿಪಿ ನೋಡಿ. ಒಂದು ಅರ್ಧ ಭಾಗ ಬೆಂದರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಎಳೆಯದಾಗಿತ್ತು, ಡೈರೆಕ್ಟಾಗಿ ಹಂಗೆ ಹಾಕ್ಬೋದಾಯಿತು. ಈ ಥರ ಹಾಕೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿ ಕೊಡುತ್ತೆ ಅಂತೇಳಿ ಹಾಕ್ತಾಯಿದ್ದೀನಿ. ಕುಕ್ಕರ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕ್ತಾಯಿದ್ದೀನಿ, ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಹಸಿದೇ ಇದೆ, ಹಸಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಒಣಗಿದ್ರೆ ಒಣಗಿದ್ದು ಹಾಕೋಬೋದು. 2 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗೋ ಹೊತ್ತಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಒಂದು 3 ಈರುಳ್ಳಿನ. ನಮಗೆ ಎಷ್ಟು ಈರುಳ್ಳಿ ಬೇಕೋ ಅಷ್ಟು ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಹಾಕ್ಬಾರ್ದು, ಸಿಹಿ ಆಗೋಗುತ್ತೆ. ಒಂದು 3ರಿಂದ 4 ಹಾಕಿದ್ರೆ ಜಾಸ್ತಿ ಆಗುತ್ತೆ ಅದು ನೋಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಎಣ್ಣೆಲಿ ಎಷ್ಟು ನಾವು ಈರುಳ್ಳಿನ ರೋಸ್ಟ್ ಮಾಡ್ಕೋತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನು ಒಂದು ಸಲ ಟ್ರೈ ಮಾಡಿ, ನಿಮಗೆಲ್ಲರೂ ಇಷ್ಟ ಆಗುತ್ತೆ. ದೋಸೆಗಂತೂ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಇದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಾಕಿ ಟೊಮೊಟೊ 2 ಟೊಮೊಟೊ ಹಾಕ್ತಾಯಿದ್ದೀನಿ. ಜಾಸ್ತಿ ಏನು ಹಾಕೋದು ಬೇಡ. ಇದಕ್ಕೆ 2 ಟೊಮೊಟೊ ಹಾಕಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಕುದಿಸ್ಬಿಟ್ಟು ಕುಕ್ಕರ್ಗೆ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ನಾವು ಮಸಾಲೆಲ್ಲ ಹಾಕಿ 1 ಇಲ್ಲ 2 ವಿಷಲ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಅದು ಕೊತ್ತಳಸಿನಕಾಯಿ ಸಪ್ಪೆ ಇರುತ್ತಲ್ವ. ಈ ಥರ ಕುಕ್ಕರಲ್ಲಿ ಹಾಕಿ ಉಪ್ಪು ಖಾರ ಸ್ವಲ್ಪ ಮುಂದೆ ಇಟ್ಟು ಮಾಡೋದ್ರಿಂದ ಅದ್ರ ರುಚಿನೇ ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ತಿಂದೇ ಇರೋರು ಈ ಥರ ರೆಸಿಪಿ ಮಾಡ್ಕೊತೀನಿ, ನಿಮ್ಗೆ ಇಷ್ಟ ಆಗುತ್ತೆ. ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಇಡೀ ಗರಂ ಮಸಾಲ ತೆಂಗಿನಕಾಯೆಲ್ಲನೂ ಅದನ್ನು ಆ ಪೇಸ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಇದು ಹಾಕ್ತಿದ್ದಂಗೆ ಮನೆಯೆಲ್ಲ ಘಮ ಘಮ ಅಂತ ಐತೆ. ಯಾಕಂದರೆ ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಮರಾಠ ಮೊಗ್ಗು, ಅನಾನಸು ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಗ್ರೇವಿಗೆ ನೋಡಿ. ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಸೈಡಲ್ಲೆಲ್ಲ ಫ್ರೈ ಮಾಡ್ಕೊತೀನಿ. ತಳ ಇಡಿಸ್ಬಾರ್ದು. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಮನೇಲಿರೋ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ, ನಮಗೂ ಕೂಡ ಇಷ್ಟ ಆಗುತ್ತೆ. ಖಾರಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. 1ರಿಂದ 1.5 ಸ್ಪೂನಷ್ಟು ಹಾಕಿದ್ರೆ ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನನಗಿದಿಷ್ಟು ಜಾಸ್ತಿ ಕರೆಕ್ಟ್ ಆಗುತ್ತೆ. ಹಾಗಾಗಿ 1ರಿಂದ 1.25 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಇನ್ಯಾವುದೇ ರೀತಿ ಗರಂ ಮಸಾಲೆ ಬೇಡ. ಜೀರಿಗೆ 1 ಸ್ಪೂನ್ ಹಾಕಿದ್ದೀನಿ. ಯಾಕಂದ್ರೆ ಧನಿಯಾ ಪುಡಿ ನಾವು ಧನಿಯಾ ಆಲ್ರೆಡಿ ಹಾಕಿರೋದ್ರಿಂದ ಧನಿಯಾ ಪುಡಿ ನಾನು ಹಾಕಿಲ್ಲ. ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ತಳ ಹಿಡಿತಾಯಿತ್ತಲ್ವ, ತಳ ಹಿಡಿಸ್ಬಾರ್ದು ಅಂತೇಳಿ ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಗ್ರೇವಿ ಬರ್ತಾಯಿದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಘಮ ಘಮ ಅಂತ ಇರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ನಾವು ಇವಾಗ ಏನು
ಬೇಯಿಸಿಟ್ಕೊಂಡಿದ್ವಲ್ಲ ಕೊತ್ತಳಸಿನಕಾಯಿನ ಅದನ್ನು ತೆಗ್ದು ಡೈರೆಕ್ಟಾಗಿ ಇದಕ್ಕೆ ಹಾಕಬೇಕಾಗುತ್ತೆ. ನೀರನ್ನ ಕಮ್ಮಿನೇ ಹಾಕ್ಕೊಳ್ಳಿ ಬೇಯಿಸ್ಬೇಕಾದ್ರೆ, ನೀರು ವೇಸ್ಟ್ ಆಗೋದು ಬೇಡ. ಯಾಕಂದ್ರೆ ನೀರಲ್ಲಿ ನಾವು ಕುದಿಸಿ ನಾವು ಆ ನೀರು ಚೆಲ್ಲಿದ್ರೆ ಕೊತ್ತಳಸಿನಕಾಯಲ್ಲಿ ಅದ್ರದ್ದು ಸತ್ವ ಹೋಗ್ಬಿಡುತ್ತೆ. ನಮಗೆ ಸತ್ವನೂ ಇರಬೇಕು, ಚೆನ್ನಾಗಿ ಬೆಂದಿರಬೇಕು. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೀರನ್ನೇ ನಾವು ಈ ಮಸಾಲೆಗೆ ಹಾಕ್ಕೊಂಡು ನಾವು ಒಂದೇ ಒಂದು ವಿಷಲ್ ಹಾಕ್ಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ನಮ್ಮ ಸೂಪರಾಗಿ ರೆಡಿ ಆಗುತ್ತೆ ಕೊತ್ತಳಸಿನಕಾಯಿದು ಗ್ರೇವಿ. ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಇದು ಒಂದು ಸಲ ಟ್ರೈ ಮಾಡಿ. ಕಾಳುಗಳೆಲ್ಲ ಹಾಕಿ ಹೇಗೆ ಮಾಡೋದು ಅಂತ ಅದನ್ನು ಕೂಡ ವಿಡಿಯೋ ಶೇರ್ ಮಾಡಿದ್ದೀನಿ. ಅದು ಬೇಕು ಅಂದರೆ ಅದು ನೋಡಿ, ಇದು ಬೇಕು ಅಂದರೆ ಇದು ನೋಡಿ. ನಾನು ಹೇಗೆ ಮಾಡ್ತೀನಿ ವಿಡಿಯೋ ಮನೇಲಿ ಅಡುಗೆನಂತ ವಿಡಿಯೋ ಶೇರ್ ಮಾಡಿದ್ದೀನಿ, ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಅಷ್ಟೇ ಕೇಳ್ಕೊಳ್ಳೋದು, ಬೇರೆ ಏನೂ ಕೇಳ್ಕೊಳ್ಳೋದಿಲ್ಲ. ಇದೇ ರೀತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಅಲ್ಲಿ ಸಿಂಪಲ್ ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ, ನೋಡ್ತೀರಾ ಅಂತ ಭಾವಿಸಿದ್ದೀನಿ. ಹೋಗಿ ಬರ್ತಿದ್ದೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್. ಎಷ್ಟು ಸಾಫ್ಟಾಗಿ ಬೆಂದಿತ್ತು ಅಂತಂದರೆ ತುಂಬಾ ಚೆನ್ನಾಗಿ ಬೆಂದಿತ್ತು. ಅಲ್ಲಿಲ್ಲದೆ ಇರೋರು ಕೂಡ ಈ ಗ್ರೇವಿನ ತಿನ್ಬೋದು. ಅಷ್ಟೇ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.